ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ಅಂತಿಮ ಸಂಸ್ಕಾರಕ್ಕೆ ಈಗಾಗಲೇ ನೋಡ್ತಾ ಇರುವ ಜಾಗನೂ ಕೂಡ ನಿಗದಿ ಆಗಿರೋಂಥದ್ದು. ಸಕಲ ರೀತಿಯ ಸಿದ್ಧತೆಗಳು ಕೂಡ ನಡೀತಾ ಇದೆ. ಬಿಗಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೂಡ ಆಗಿರೋಂಥದ್ದು. ಇದಲ್ಲದೆ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಅವರ ಅಭಿಮಾನಿಗಳನ್ನು ಎಸ್.ಎಂ. ಕೃಷ್ಣ ಅವರ ಅಭಿಮಾನಿಗಳಿರ್ಬೋದು ಅಥವಾ ಗ್ರಾಮಸ್ಥರಿರ್ಬೋದು ಸ್ಥಳದಲ್ಲಿರೋಂಥದ್ದು. ಮಾತಾಡ್ತಾ ಹೋಗೋಣ. ತಾವು ಯಾವ ಊರು, ಎಲ್ಲಿಂದ ಬಂದಿರೋದು? ನಾವು ಮಂಡ್ಯ ತಾಲೂಕು ರಾಯಶೆಟ್ಟಿಪುರ ಅಂತ ನಮ್ಮೂರು. ನಮ್ಮ ತಂದೆ ಮತ್ತು ನಮ್ಮ ಅಜ್ಜಿ ಇಬ್ಬರೂ ಎಸ್.ಎಂ. ಕೃಷ್ಣನ ಅಭಿಮಾನಿಗಳು. ನಮ್ಮ ತಂದೆಯವರು ಎಸ್.ಎಂ. ಕೃಷ್ಣವ್ರು ಕಂಡ್ರೆ ಎಷ್ಟು ಅಂತಂದರೆ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳುಗಳು 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳು ಓದ್ತಿದ್ದಾಗಲೇ ಪರಿಚಯ ಮಾಡಿಸ್ಕೊಟ್ಬಿಟ್ಟಿದ್ರು ಎಸ್.ಎಂ. ಕೃಷ್ಣವ್ರನ್ನ ನಮಗೆ. ನನ್ನ ಮಗ ಅನ್ಕೊಂಡು ನನ್ನ ಮೊಮ್ಮಗ ಅಂದ್ಕೊಂಡು ನಮ್ಮ ಅಜ್ಜಿನೂ ಅಷ್ಟೇ ಭಾಳ ಪ್ರೀತಿಯಿಂದ ಇದು ಮಾಡ್ತಿದ್ರು. ನಮ್ಮ ತಂದೆಗೆ ಕಂಡ್ರೆ ಅಷ್ಟೇ ಯಾರಾದರೆ ಬನ್ರಿ ಅಂತ ಕರೀತಿದ್ರು. ಇವತ್ತು ಅವರೇ ಇಲ್ಲ. ಸಾಕಷ್ಟು ಭಾವುಕರಾಗಿದ್ದೀರಾ. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀವಿ? ನಾನು ನನ್ನ ಚಿಕ್ಕ ವಯಸ್ಸಲ್ಲೇ 6ನೇ ವಯಸ್ಸಿನಲ್ಲೇ ನಾನು ಪರಿಚಯ ಮಾಡಿಕೊಟ್ಟಿದ್ರು ಎಸ್.ಎಂ. ಕೃಷ್ಣವ್ರನ್ನ. ನಮ್ಮ ತಂದೆ 6ನೇ ವಯಸ್ಸಲ್ಲೇ ಅವಾಗ ಹೇಳೋರು, ಇವರು ನಿಮ್ಮ ತಂದೆ ಭಾಳ ಕಷ್ಟಪಟ್ಟಿದ್ದಾರಪ್ಪ, ನನಗೆಲ್ಲ ಚುನಾವಣೆಗಳಲ್ಲಿ ಎಲ್ಲ ಮಾಡಿದ್ದಾರೆ, ನೀವು 3ನಲ್ಲಿ ಇಬ್ಬರೇ ಮಾಡಿದ್ದಾರೆ ಅಂತೆಲ್ಲ ಹೇಳಿ ಭಾಳ ಹೇಳ್ತಿದ್ರು. ಈಗ ಮೊನ್ನೆ ಪುಸ್ತಕ ಒಂದು ಬಿಡುಗಡೆ ಆಗ್ತು. ನಮ್ಮ ಜಗದೀಶ್ ಕೊಪ್ಪ ಅವ್ರು ರಿಲೀಸ್ ಮಾಡಿದಾಗ ಹೋಗಿ ಅವ್ರನ್ನ ಮಾತಾಡಿಸ್ದೆ. ಹಿಂಗೆ ಯಾರಾದರೂ ಮಗ ಅನ್ನೋದಕ್ಕೆ ಗುರ್ತಿಡ್ದು ನಿನ್ನ ಮಾತಾಡಿಸಿ ನಾನು ತುಂಬ ಖುಷಿಪಟ್ಟರು. ನನ್ನ ಜೊತೆ ಎಲ್ಲ ಒಂದು ಫೋಟೋ ತಗೋಬೇಕು ಸರ್ ಅಂದು ಬಾರೋ ಇಲ್ಲಿ ಅಂತ ಅವರೇ ಕರ್ಕೊಂಡು ಒಂದು ಫೋಟೋನು ನಮಗೆ ತುಂಬ ಒಳ್ಳೆ ಜನಗಳಿಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ಎಸ್.ಎಂ. ಕೃಷ್ಣ ಅವರು ಹೆಂಗೆ ಶಿಸ್ತುಬದ್ಧವಾಗಿ ಬಟ್ಟೆ ಹಾಕೋತಿದ್ರು ಹಂಗೆ ಶಿಸ್ತುಬದ್ಧವಾಗಿ ಸರ್ಕಾರವನ್ನು ನಡೆಸ್ಕೊಂಡು ಹೋದ್ರು. ನಾವು ಯಾವ ಊರಿಂದ ಬಂದಿದ್ದೀರಾ? ಇದೇ ಗ್ರಾಮದವ್ರು, ಸೋಮಳಿ ಗ್ರಾಮದವ್ರು ಸರ್. ನಮಗೀಗ 60 ವರ್ಷ ಆಯಸ್ಸು. ಅವರು ಮೊದಲನೇ ಸಾರಿ ಎಲೆಕ್ಷನ್ ನಿಂತ್ಕೊಂಡಾಗ 71ರಲ್ಲಿ ನಾವು ಅತ್ಯಂತ ವಿದ್ಯಾವಂತರಾಗಿದ್ರು. ಅವರು ಟೆಕ್ಸಾಸ್ನಲ್ಲಿ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದಿದ್ದರು. ಅವ್ರು ಬಂದಂಥ ಒಂದು ಖುಷಿನಲ್ಲಿ ನಾವು ಲೋಕಸಭೆ ನಿಲ್ಲಿಸಿ ನಾವು ಗೆಲ್ಲಿಸಿ ಅವ್ರನ್ನ ಊರಲ್ಲಿ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ಮಾಡಿಸಿ ಆವಾಗಿಂದನೂ ನಾವು ಅವ್ರನ್ನ ನೋಡಿದ್ದೀವಿ. ಈವರೆಗೂ ಅವರು ಒಂದು ಶಿಸ್ತುಬದ್ಧವಾಗಿ ಒಂದು ರಾಜಕಾರಣಿಯಾಗಿ ಉತ್ತಮವಾದ ರಾಜಕಾರಣಿಯಾಗಿದ್ದರು. ನಮ್ಮೂರಿಗೆ ಮತ್ತು ನಮ್ಮ ಜಿಲ್ಲೆಗೆ ಅಪಾರವಾದ ಸೇವೆ ಮಾಡಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಅವರು ಸತ್ತ ನಂತರ ಜನಗಳು ಸಿಕ್ಕಾಪಟ್ಟೆ ನೆನೆಸ್ಕೊಳ್ತಿದ್ದಾರೆ. ಅವ್ರು ಮಾಡಿರೋ ಕಾರ್ಯಗಳು, ಒಳ್ಳೆಯ ಕಾರ್ಯಗಳು ಜನಗಳಿಗೆ ಈಗ ನೆನಪು ಬರ್ತಾ ಇದೆ. ಹಾಗಾಗಿ ಅವ್ರನ್ನ ಕಳ್ಕೊಂಡಿದ್ದೇವೆ. ನಮ್ಗೆ ತುಂಬ ದುಃಖವಾಗಿದೆ ಅಂತ ಹೇಳ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆಯಲ್ಲಿ ಸರ್ ನಮ್ಮದು ಆತ್ಕೂರು ಅರಕನಹಳ್ಳಿ, ಮಲನಕುಪ್ಪೆ ಪಕ್ಕ ಅರಕನಹಳ್ಳಿ ಅವರು. ನಾವು ನಮ್ಮ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಮಗೆ ಒಳ್ಳೆ ಊರುಗಳಲ್ಲಿ ರೋಡು ವ್ಯವಸ್ಥೆಗಳು, ನೀರಿನ ವ್ಯವಸ್ಥೆಗಳು, ಬೋರ್ಗಳ ವ್ಯವಸ್ಥೆಗಳು ಎಲ್ಲನೂ ಗ್ರಾಮದಿಂದ ಪಂಚಾಯತಿಗಳಿಂದ ಮಾಡಿಸ್ಕೊಟ್ಟಿದ್ದಾರೆ. ಸ್ಕೂಲ್ಗಳು ಇವೆಲ್ಲ ಮಾಡಿಸ್ಕೊಟ್ಟು ಇವತ್ತು ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕಳ್ಕೊಂಡು ನಾವು ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಮಹಾರಾಷ್ಟ್ರದ ರಾಷ್ಟ್ರಪತಿಯಾಗಿದ್ದರು. ನಿಮ್ದು ಯಾವ ಊರು? ಸರ್ ನಮ್ಮದು ಮದ್ದೂರು ತಾಲೂಕು ಗೊರನಹಳ್ಳಿ ಗ್ರಾಮ, ಮಂಡ್ಯ ಜಿಲ್ಲೆಯಲ್ಲಿ. ಹಗರಣ ಇಲ್ಲದೆ ಇರೋ ಏಕೈಕ ವ್ಯಕ್ತಿ ಅಂದರೆ ಎಸ್.ಎಂ. ಕೃಷ್ಣ ಸಾಹೇಬರು. ಮರೆಯಲಾಗದ ಮಾಣಿಕ್ಯ. ಜೊತೆಗೆ ಇನ್ನೊಂದು ಅತ್ಯುತ್ತಮವಾದ ರೈತರಿಗೆ ಒಳ್ಳೆ ಕೆಲಸ ಮಾಡೋರು ಅಂದರೆ ಮಂಡ್ಯ ಜಿಲ್ಲೆ ಕೊಪ್ಪ ಫ್ಯಾಕ್ಟ್ರಿ ಉದ್ಘಾಟನೆ ಮಾಡಿದ್ರಲ್ಲ, ಅದು ಮಾಡಲಾಗಿ ರೈತರಿಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಯಿತು. ಅದೊಂದು ಫ್ಯಾಕ್ಟ್ರಿ ಮಾಡದೆ ಹೋಗಿದ್ರೆ ತುಂಬ ಅನಾನುಕೂಲ ಆಗೋದು ರೈತರಿಗೆ. ಅಷ್ಟು ಹೇಳಿ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಸೋಮನಹಳ್ಳಿ ಗ್ರಾಮಸ್ಥರಿರ್ಬೋದು ಮತ್ತು ಜಿಲ್ಲೆ ಅಲ್ಲದೆ ಬೇರೆ ರಾಜ್ಯದಲ್ಲೂ ಕೂಡ ಸಾಕಷ್ಟು ಎಸ್.ಎಂ. ಕೃಷ್ಣ ಅವರ ಅಭಿಮಾನಿಗಳು ಸಹ ಬಂದಿರೋಂಥದ್ದು. ಅವ್ರ ಅಗಲಿಕೆನ ಅಂದರೆ ಏನು ಸಂತಾಪ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರು ಈ ರೀತಿ ಆಗಬಾರ್ದು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಸೋಮನಹಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.